ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕೆ ಬೇಕಾದ ಅತ್ಯುತ್ತಮ ಗುಣಮಟ್ಟದ ಸಾಮಗ್ರಿಗಳು ಈಗ ಒಂದೇ ಸೂರಿನಡಿ ಲಭ್ಯ. ಚಿಂತಾಮಣಿಯ ವಿಜಯಲಕ್ಷ್ಮಿ ಸ್ಟೀಲ್ಸ್ ನಿಮ್ಮ ಮನೆ ಕಟ್ಟುವ ನಂಬಿಕಸ್ಥ ಪಾಲುದಾರ. ನಮ್ಮಲ್ಲಿ ಲಭ್ಯ ಅಲ್ಟ್ರಾಟೆಕ್ ಸಿಮೆಂಟ್, ಇಂಡಸ್ 555D TMT ಕಾಮಧೇನು ಮತ್ತು JSW TMT ಕಬ್ಬಿಣ, ಉತ್ತಮ ಗುಣಮಟ್ಟದ ರೂಫಿಂಗ್ ಶೀಟ್ಸ್ ಮತ್ತು ಸೆಕ್ಷನ್ ಐಟಮ್ಗಳು, ಆಸ್ಟ್ರಾಲ್ ಮತ್ತು ಆಶೀರ್ವಾದ್ ಪೈಪ್ಗಳು, ಏಷ್ಯನ್ ಪೇಂಟ್ಸ್ ಮತ್ತು ಬಿರ್ಲಾ ಓಪಸ್ ಪೇಂಟ್ಸ್, ಸೆಂಚುರಿ ಮತ್ತು ಗ್ರೀನ್ ಲ್ಯಾಂಪ್ ಪ್ಲೇವುಡ್ಸ್. ಇದಲ್ಲದೆ ಫೆವಿಕಾಲ್, ಹಾರ್ಡ್ವೇರ್, ಫಿಟ್ಟಿಂಗ್ಸ್, ಎಲೆಕ್ಟ್ರಿಕಲ್ ಐಟಮ್ಗಳು ಹಾಗೂ ಮನೆ ನಿರ್ಮಾಣಕ್ಕೆ ಬೇಕಾದ ಇನ್ನಿತರ ಸಾಮಗ್ರಿಗಳು ಅತ್ಯುತ್ತಮ ದರದಲ್ಲಿ ಲಭ್ಯ. ಉತ್ತಮ ಗುಣಮಟ್ಟ, ನಂಬಿಕಸ್ಥ ಸೇವೆ ಮತ್ತು ಸಮಂಜಸ ಬೆಲೆ ಇವೆಲ್ಲ ಒಂದೇ ಕಡೆ. ಹಿಂದೆ ಭೇಟಿ ಕೊಡಿ. ವಿಜಯಲಕ್ಷ್ಮಿ ಸ್ಟೀಲ್ಸ್, KSRTC ಬಸ್ ಡಿಪೋ ಎದುರು, ಬೆಂಗಳೂರು ರಸ್ತೆ, ಚಿಂತಾಮಣಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆ 9845920725 ಅಥವಾ 9686666132ಗೆ ಸಂಪರ್ಕಿಸುವುದು. ಸಾರ್ವಜನಿಕ ಆಸ್ಪತ್ರೆಗೆ ಶೀಘ್ರದಲ್ಲೇ ಕಾರ್ಪೊರೇಟ್ ಲುಕ್. 29 ಕೋಟಿ ರು ವೆಚ್ಚದಲ್ಲಿ ನವೀಕರಣ ಕಾಮಗಾರಿ, ತೀವ್ರ ತರಹದ ಸಿದ್ಧತೆ. ಸಾರ್ವಜನಿಕರ ಸಹಕಾರಕ್ಕೆ ಶಾಸಕರು ಮನವಿ. ಚಿಂತಾಮಣಿ ನಗರದ ಹಳೆಯ ಸಾರ್ವಜನಿಕ ಆಸ್ಪತ್ರೆ ಕಟ್ಟಡವನ್ನು ಸಂಪೂರ್ಣವಾಗಿ ನವೀಕರಿಸಿ ಖಾಸಗಿ ಕಾರ್ಪೊರೇಟ್ ಆಸ್ಪತ್ರೆಗಳ ಮಾದರಿಯಲ್ಲಿ ಸುಸಜ್ಜಿತವಾಗಿ ರೂಪಿಸಲು 29 ಕೋಟಿ ರು ವೆಚ್ಚದ ಬೃಹತ್ ಕಾಮಗಾರಿ ಹಮ್ಮಿಕೊಳ್ಳಲಾಗಿದೆ ಎಂದು ಮಾಜಿ ಸಚಿವರು ಹಾಗೂ ಹಾಲಿ ಶಾಸಕರಾದ ಡಾಕ್ಟರ್ MC ಸುಧಾಕರ್ ಅವರು ತಿಳಿಸಿದರು. ಆಸ್ಪತ್ರೆ ನವೀಕರಣದ ಹಿನ್ನೆಲೆಯಲ್ಲಿ ವಾರ್ಡ್ಗಳ ಸ್ಥಳಾಂತರ ಪ್ರಕ್ರಿಯೆ ನಡೆಯುತ್ತಿರುವುದರಿಂದ ಸಾರ್ವಜನಿಕರು ಹಾಗೂ ರೋಗಿಗಳು ಸುಮಾರು 1 ವರ್ಷದ ಅವಧಿಗೆ ಸಣ್ಣಪುಟ್ಟ ಅಡಚಣೆಗಳನ್ನು ಸಹಿಸಿಕೊಂಡು ಸಹಕರಿಸಬೇಕೆಂದು ಅವರು ಮನವಿ ಮಾಡಿದರು. ಅವರು ಇಂದು ಆಸ್ಪತ್ರೆ ಆವರಣದಲ್ಲಿ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು, ತಾಂತ್ರಿಕ ವಿಭಾಗದ ಮುಖ್ಯಸ್ಥರು, ಇಂಜಿನಿಯರ್ಗಳು, ಗುತ್ತಿಗೆದಾರರು ಹಾಗೂ ಆಸ್ಪತ್ರೆಯ ಸಮಿತಿ ಸದಸ್ಯರೊಂದಿಗೆ ಸುದೀರ್ಘ ಸಭೆ ನಡೆಸಿದ ಬಳಿಕ ಮಾಧ್ಯಮಗಳೊಂದಿಗೆ ಜೊತೆ ಮಾತನಾಡುತ್ತಿದ್ದರು. ನಮ್ಮ ತಂದೆಯವರಾದ ಚೌಡರೆಡ್ಡಿಯವರು ಶಾಸಕರಾಗಿದ್ದ ಸಂದರ್ಭದಲ್ಲಿ ಅವರ ಪ್ರಯತ್ನದಿಂದ ಈ ಆಸ್ಪತ್ರೆ 100 ಹಾಸಿಗೆಗಳ ಆಸ್ಪತ್ರೆಯಾಗಿ ಮಂಜೂರಾಗಿತ್ತು. ತದನಂತರ ರಾಜಕೀಯ ಏರುಪೇರು, ಚುನಾವಣೆ ಹಾಗೂ ಸತತ ನಿರ್ವಹಣೆಯ ಕೊರತೆಯಿಂದಾಗಿ ಹಳೆ ಕಟ್ಟಡದ ಹಲವು ಭಾಗಗಳಲ್ಲಿ ನೀರು ನಿಂತು ಶೀತಲಾವಸ್ಥೆ ತಲುಪಿತು. ಕೋವಿಡ್ ಸಂದರ್ಭದಲ್ಲಿ ಇಲ್ಲಿನ ಪರಿಸ್ಥಿತಿಯನ್ನು ಕಣ್ಣಾರೆ ಕಂಡಿದ್ದ ನಾನು ಇದಕ್ಕೆ ಹೊಸ ರೂಪ ನೀಡಲೇಬೇಕೆಂದು ದೃಢ ಸಂಕಲ್ಪ ಮಾಡಿದ್ದು, ಅದರಂತೆ ಜನರ ಆಶೀರ್ವಾದದಿಂದ ಗೆದ್ದ ಬಳಿಕ ಸರ್ಕಾರದಿಂದ ಇಲಾಖೆಯ ಮೂಲಕ 14 ಕೋಟಿ ಹಾಗೂ ಮತ್ತೊಂದು ವಿಭಾಗದಿಂದ ರು 15 ಕೋಟಿ ಸೇರಿದಂತೆ ಒಟ್ಟು 29 ಕೋಟಿ ಅನುದಾನವನ್ನು ತರುವಲ್ಲಿ ಯಶಸ್ವಿಯಾಗಿರುವುದಾಗಿ ಹೇಳಿದರು. ಪ್ರಸ್ತುತ ಇರುವ ಗ್ರೌಂಡ್ ಮತ್ತು ಫಸ್ಟ್ ಫ್ಲೋರ್ ಮೇಲಕ್ಕೆ 2ನೇ ಮತ್ತು 3ನೇ ಅಂತಸ್ತುಗಳನ್ನು ನಿರ್ಮಿಸಲು ಉದ್ದೇಶಿಸಲಾಗಿದೆ. ಆದರೆ ಕೆಳಗಿನ ಅಂತಸ್ತುಗಳ ಸದೃಢತೆಯನ್ನು ತಾಂತ್ರಿಕವಾಗಿ ಪರೀಕ್ಷಿಸಿದಾಗ ಕಟ್ಟಡ ದುರ್ಬಲವಾಗಿರುವುದು ಕಂಡುಬಂದಿದೆ. ತಜ್ಞರ ಸಲಹೆಯಂತೆ ಸದ್ಯಕ್ಕೆ ಹಾಲಿ ಇರುವ ಪಿಲ್ಲರ್ಗಳಿಗೆ ಕಬ್ಬಿಣ ಮತ್ತು ಸ್ಟೀಲ್ ನೀಡಿ ಬಲಪಡಿಸುವ ಕೆಲಸವನ್ನು ಆರಂಭಿಸಲಾಗಿದೆ. ತಳಪಾಯ ಗಟ್ಟಿಯಾದ ಬಳಿಕ ಒಟ್ಟು 4 ಅಂತಸ್ತುಗಳ ಭವ್ಯ ಕಟ್ಟಡ ತಲೆ ಎತ್ತಲಿದೆ. ಹೊರಭಾಗದ ಎಲಿವೇಶನ್ ಅನ್ನು ಕೂಡ ಆಕರ್ಷಕವಾಗಿ ಬದಲಾಯಿಸಲು ವಿನ್ಯಾಸ ಮಾಡಿಸಲಾಗಿದೆ ಎಂದು ವಿವರಿಸಿದರು. ಕಾಮಗಾರಿಯನ್ನು ಅತ್ಯಂತ ತ್ವರಿತವಾಗಿ ಮುಗಿಸಲು ಆಸ್ಪತ್ರೆಯ ಕೆಲವು ವಿಭಾಗಗಳನ್ನು ತಾತ್ಕಾಲಿಕವಾಗಿ ಸ್ಥಳಾಂತರಿಸುವುದು ಅನಿವಾರ್ಯವಾಗಿದೆ. ಮಹಿಳೆಯರು ಮತ್ತು ಪುರುಷರು ವಾರ್ಡ್ಗಳನ್ನು ಹಂತ ಹಂತವಾಗಿ ಬೇರೆಡೆಗೆ ಬದಲಾಯಿಸಲಾಗುವುದು. ಸದ್ಯಕ್ಕೆ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಹೊಸ ಕಟ್ಟಡದ ಮೇಲಿನ ಅಂತಸ್ತಿಗೆ ಡಯಾಲಿಸಿಸ್ ಹಾಗೂ ಇತರ ವಾರ್ಡ್ಗಳನ್ನು ಶಿಫ್ಟ್ ಮಾಡಲಾಗುವುದು ಎಂದರು. ಇನ್ನು 2-2.5 ತಿಂಗಳಲ್ಲಿ 3ನೇ ಮಹಡಿಯಲ್ಲಿ ಫ್ಲೋರಿಂಗ್ ಕೆಲಸ ಮುಗಿದು ಕ್ರಿಟಿಕಲ್ ಕೇರ್ ಯೂನಿಟ್ ಸಿದ್ಧವಾಗಲಿದ್ದು, ಅಲ್ಲಿಗೆ ICU ವಾರ್ಡನ್ನು ತಾತ್ಕಾಲಿಕವಾಗಿ ಸ್ಥಳಾಂತರಿಸಲಾಗುವುದು. ಬರುವ 1 ವಾರದಲ್ಲಿ ಮೊದಲ ಹಂತದ ಹಾಗೂ ಮುಂದಿನ 15 ದಿನಗಳಲ್ಲಿ ಉಳಿದ ವಿಭಾಗಗಳ ಸ್ಥಳಾಂತರ ಪ್ರಕ್ರಿಯೆ ಪೂರ್ಣಗೊಳ್ಳಲಿದೆ ಎಂದರು. ಚಿಂತಾಮಣಿ ಹಾಗೂ ಸುತ್ತಮುತ್ತಲಿನ ಗ್ರಾಮೀಣ ಭಾಗದ ಜನರಿಗೆ ಅತ್ಯುತ್ತಮ ಆಧುನಿಕ ಚಿಕಿತ್ಸಾ ಸೌಲಭ್ಯ ಒದಗಿಸಬೇಕೆಂಬ ಏಕೈಕ ಉದ್ದೇಶದಿಂದ ಈ ಬೃಹತ್ ಪ್ರಯತ್ನ ಮಾಡಲಾಗುತ್ತಿದೆ. ಮುಂದಿನ 10 ತಿಂಗಳಲ್ಲಿ ನೆಲಮಹಡಿ ಮತ್ತು ಮೊದಲ ಮಹಡಿ ಸಿದ್ಧವಾಗಲಿದೆ. ಆದರೆ ಒಟ್ಟಾರೆ ಕಾಮಗಾರಿ ಮುಗಿಯಲು ಕನಿಷ್ಠ 1 ವರ್ಷ ಬೇಕಾಗಬಹುದು. ಅಲ್ಲಿವರೆಗೂ ಸಾರ್ವಜನಿಕರು, ರೋಗಿಗಳಿಗೆ ಸಣ್ಣ ಪುಟ್ಟ ತೊಂದರೆಗಳಾಗುವುದು ಸಹಜ. ದಯವಿಟ್ಟು ಸಾರ್ವಜನಿಕರು ವ್ಯವಸ್ಥೆ ಜೊತೆ ಸಹಕರಿಸಬೇಕು ಎಂದು ಶಾಸಕ ಡಾಕ್ಟರ್ MC ಸುಧಾಕರ್ ಮನವಿ ಮಾಡಿದರು. ಇನ್ನು ಈ ಸಂದರ್ಭದಲ್ಲಿ DHO ಮಹೇಶ್ ಕುಮಾರ್, ಸಾರ್ವಜನಿಕ ಆಸ್ಪತ್ರೆಯ ಆಡಳಿತಾಧಿಕಾರಿ ಡಾಕ್ಟರ್ ಸಂತೋಷ್ ಕುಮಾರ್, ಆರೋಗ್ಯ ಇಲಾಖೆ AWE ಪ್ರಕಾಶ್, AE ಶ್ರೀನಿವಾಸಮೂರ್ತಿ, ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಶ್ರೀನಾಥ್ ಬಾಬು ಮತ್ತು ಸದಸ್ಯರು, ಮಾಜಿ ಚುನಾಯಿತ ಪ್ರತಿನಿಧಿಗಳು, ಮುಖಂಡರು ಹಾಗೂ ಆರೋಗ್ಯ ಸಮಿತಿಯ ಸದಸ್ಯರು ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ನೀವು ಅಡ್ಜಸ್ಟ್ ಮಾಡಿಕೊಂಡು ಸ್ವಲ್ಪ ಪ್ಲಾನ್ ಮಾಡಿಕೊಂಡು ಮಾಡಬೇಕು. ನೀವು ಪೋರ್ಷನ್ ಬಿಟ್ಬಿಟ್ಟು ಕೆಲಸ ಆಗಲ್ಲ ರೀ.
ಫುಲ್ ಬಿಡಿಸ್ಕೋಬೇಕ್ರಿ, ಕಾಲಮ್ ಬಿಡಿಸ್ಕೋಬೇಕ್ರಿ. ಅದು ಫ್ಯೂಚರ್ಗೆ ಲೀಕ್ ಮಾಡೋದು. ಅದು ಡೋರ್ ಯಾಕಂದ್ರೆ ಹಾಂ ಅಲ್ಲ, ಇನ್ನು ಸ್ವಲ್ಪ ರ್ಯಾಂಪ್ ಕ್ಲೀನಾಗಿ ಬರೀ ಖಾಲಿ ಬರೋದು ಮಾತ್ರ ಈಗ ಪ್ಯಾಸೇಜ್ ಮಾಡಿ ನೀಟಾಗಿ ಬರಬೇಕು. ಕಂಪ್ಲೀಟ್ ನೀಟಾಗಿ ಫಿನಿಶ್ ಮಾಡಿ. ಈಗ ಡಯಾಲಿಸಿಸ್ ಇಲ್ಲಿ ಶಿಫ್ಟ್ ಮಾಡೋದು ಸ್ಪೇಸ್ ಆಗುತ್ತಾ? ಅವ್ರು ಡಯಾಲಿಸಿಸ್ ಬಂದಿದ್ದಾರಾ? ಆಯ್ತು ರೀ, ಎಲ್ಲ ಮಾಡಕ್ಕೆ ಹೋಗ್ಬಿಡ್ರಿ. ಏನ್ರಿ ಅದರಲ್ಲಿ ಕವರ್ ಮಾಡ್ಕೊಳ್ಳಿ. ಏನು ಫ್ಲೋರಿಂಗ್ ಏನು ಡ್ಯಾಮೇಜ್ ಮಾಡಿದ್ರೆ ಮಾಡೋದು, ಏನು ಮಾಡಿದ್ರೆ ನೋಡಿ ಬೇರೆ ಮಿನಿಮಮ್ ಅದ್ರ ಮೇಲ್ಗಡೆ ಮಾಡ್ಕೊಂಡು. ಯಾಕಂದ್ರೆ ಅವ್ರು ಹೇಳ್ತಾ ಇರೋದು ಸರ್ ಎಲೆಕ್ಟ್ರಿಕಲ್ ವೈರು ನಮ್ಮ ಕೆಳಗಡೆ ಹೋಗೋದಷ್ಟು ಸೇಫ್ಟಿ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಅದನ್ನೇನೋ ನಮ್ಮ ಮೇಲೆ ಹಾಕೋಬೇಕು ಅಂದ್ರೆ ವಾಲ್ ಪೋರ್ಷನ್ ಹಾಕೊಂತೀವಿ, ಅದರಿಂದ ಹಾಂ. ಈಗ ಅದು ಡಯಾಲಿಸಿಸ್ ನೀವು ನೆಕ್ಸ್ಟ್ ಇದಕ್ಕೆ ಯೋಚನೆ ಮಾಡಬೇಕು. ನೀವು ಈ ಥರ ನೀವು ಗೌರ್ಮೆಂಟ್ ಹಿಂಗೆ ಮಾಡ್ಕೊಂಡು ಹೋಗ್ತೀವಿ, ಹಿಂಗೆ ಮಾಡಿದ್ರೆ ನಾವು ಇನ್ಯಾಕೆ ಇವೆಲ್ಲ ಕಟ್ಸ್ಬೇಕು? ಯಾಕೆ ಮಾಡಬೇಕು? ಯಾಕ್ರಿ ಮಾಡಬೇಕು? ನೀವು DHO ನೀವು ಹೇಳ್ಕೊಡ್ಬೇಕ್ರಿ, ಟ್ರೈನಿಂಗ್ ಕೊಡ್ಬೇಕ್ರಿ ಅವ್ರಿಗೆ, ಕ್ಲೀನ್ ಮಾಡೋರಿಗೆ ನಿಂತು ಮಾಡಿಸ್ಬೇಕ್ರಿ. ಈ ಟೈಮ್ ಮಾಡ್ಬಿಟ್ಟೋದ್ರಿ ಅವತ್ತು 2-3 ವರ್ಷದಿಂದ ಇವ್ ಟಾಯ್ಲೆಟ್ ಅಲ್ಲಿ ಹಾಕಿರೋ ಸಿಮೆಂಟ್ ಇಲ್ಲ ಆಗಿಬಿಟ್ಟಿತ್ತು. ನಾನು ನೀರು ಹೊಡೆದ್ಬಿಟ್ಟು ಕ್ಲೀನಾಗಿ ನಾನು ಇದು ಮಾಡಿ ಹೋದೆ. ಅವ್ರು ಹಂಗೆ ಇಟ್ಕೊಂಡಿದ್ದಾರೆ. ಸುಮ್ಮನೆ ಹೇಳಿದ್ರೆ ಒಂಥರ ನಾಚಿಕೆ ಆಗುತ್ತೆ ಇವೆಲ್ಲ ಹೇಳ್ಕೊಂಡು ಹೋದ್ರೆ. ಇಷ್ಟು ದಿನ ನಾನು ಬಂದು ನೋಡ್ಬೇಕು, ಚೆಕ್ ಮಾಡ್ಬೇಕಾ? ಈಗ ನಾವು ಇಷ್ಟೆಲ್ಲ ಒಳ್ಳೆ ಕಾರ್ಪೊರೇಟ್ ಟೈಪ್ ಮಾಡಿಬಿಟ್ರೆ ನಾಳೆ 2 ದಿವಸಕ್ಕೆ ನೀವು ಹಾಳು ಮಾಡಿದ್ರೆ ನಾನು ಯಾಕೆ ಮಾಡಿಸ್ಬೇಕು? ಎಷ್ಟು ಟೆನ್ಷನ್ ತಗೊಂಡು ಎಷ್ಟು ಒದಾಡ್ಕೊಂಡು ಕೋವಿಡ್ ಅಲ್ಲಿ ನೋಡಿದ್ಮೇಲೆ ಡಿಸೈಡ್ ಮಾಡಿದ್ದು ನಾನು ಇದಕ್ಕೊಂದು ಹೊಸ ರೂಪ ಕೊಡಲೇಬೇಕು ಅಂತ. ಇವತ್ತೇನೋ ಮಾಡಿ ಒಂದು ಸ್ಟೇಜಿಗೆ ತರ್ತಾ ಇದ್ವಿ. ಅದನ್ನು ನೀವು ಬಳಸ್ಕೊಳಕ್ಕಾಗಿಲ್ಲ ಅಂದ್ರೆ ಆಯ್ತು, ಟಾಯ್ಲೆಟ್ ಬ್ಲಾಕ್ ಫಸ್ಟ್ ಪ್ಲೇಸ್ ಅಲ್ಲಿ ತಗೊಂಡ್ರಿ, ಅದನ್ನು ನೀವು ಮಾಡಲಿಲ್ಲ ಅಂದ್ರೆ ನಾವಲ್ಲ ಅಂತಾರೆ. ಅವ್ರಿಗೆ ಸರ್ಟಿಫಿಕೇಟು ಡಾಕ್ಟರ್ಸ್ ಹತ್ರ ನಿಂತ್ಕೊಳ್ಳೋದು, ಕಲೆಕ್ಟ್ ಮಾಡೋದು, ಇಟ್ಕೊಂಡು ಹೋಗೋದು, ಇವ್ರದೆಲ್ಲ ಇದೇ ಕೆಲಸ ನಡೀತಾ ಇರೋದು. ನಾನು ಸಾಹೇಬ್ರು ಬಿಸಿ ಹೇಳಕ್ಕಾಗಲ್ಲ ಅಂತ ಸುಮ್ಮನೆ ಇದ್ದೀನಿ. ಎಷ್ಟು ಸರಿ ಹೇಳೋದು, ಮನೆ ಸಾಧ್ಯ ಅವ್ರವ್ರ ಕೆಲಸ ಅವ್ರು ಮಾಡ್ಬೇಕಲ್ಲ. ಅವ್ರಿಗೆಲ್ಲ ಮಾಡ್ತಾ ಇಲ್ಲ, ಮಾಡಲ್ಲ. ಏನೋ ಬುಕ್ ಸಿಗ್ಲಿ, ಇವ್ರು ಯಾರು ಅವ್ರು ಏನಿದ್ರು ಅವ್ರಿಗೆ ಇನ್ಕಮ್ ಬೇಕು, ಅವ್ರು ಇನ್ಕಮ್ ಮಾಡ್ಕೋಬೇಕು. ಬೇರೆ ಕೆಲಸ ಸರ್ಟಿಫಿಕೇಟು ಡೆತ್ ಸರ್ಟಿಫಿಕೇಟ್ ಯಾವಾಗ ಬರ್ತಾರೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಜನ? ಯಾಕೆ ಬರ್ಬೇಕು? ಯಾಕೆ ಬರ್ಬೇಕು ಜನ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ? ಅಲ್ಲ, ಈ ತರ ನೀವು ಮಾಡ್ಕೊಂಡು ಹೋದ್ರೆ ಬರೀ ಈ ತರ ಜನ ಬಡವರು. ನಾವೇನಕ್ಕೆ ಇಷ್ಟೆಲ್ಲ ವ್ಯವಸ್ಥೆ ಮಾಡ್ಕೊಡ್ಬೇಕು? ಒಳ್ಳೊಳ್ಳೆ ಫೆಸಿಲಿಟಿ ಯಾಕೆ ಕೊಡ್ಬೇಕು? ಜನನ ಆಕರ್ಷಣೆ ಮಾಡಬೇಕು, ಬಡವರೆಲ್ಲ ಇಲ್ಲಿ ಬರಲೇಬೇಕು ಅಂತ ತಾನೆ. ಸುಮ್ಮನೆ ಖಾಸಗಿ ಆಸ್ಪತ್ರೆಗೆ ಹೋಗಿ ಕಳ್ಕೊಳ್ತಾರೆ ದುಡ್ಡು ಅಂತ ತಾನೆ. ತಾಯಿ ಕಾರ್ಡ್ ಪೆಟ್ಕೊಂಡಿಸಿದೆ, ದುಡ್ಡು ಇಷ್ಟ ಮಾತ್ರ ಡೆಲಿವರಿ ಮಾಡಲ್ಲ, ದುಡ್ಡು ಕೊಡೋರ್ಗು ಮಾಡಲ್ಲ. ಒಬ್ಬೊಬ್ರು ಒಬ್ಬೊಬ್ಬರು ಅಷ್ಟೇ ಪೆಟ್ಕೊಂಡಾರು. ಒಂದು ಸ್ಟೇಜ್ಗೆ ನಾವು ಫಿನಿಶ್ ಮಾಡಕ್ಕಾಗಲ್ಲ.
ನೀವು ಇದನ್ನ ಹೆಂಗೆ ಈ ಪೋರ್ಷನ್ ಅಲ್ಲಿ ಏನೇನಿದೆ ಇದನ್ನೆಲ್ಲ ಅಕಾಮಡೇಟ್ ಮಾಡ್ತಾರೆ ಅಷ್ಟೇ. ಫಸ್ಟ್ ಫ್ಲೋರ್ ಮಾಡ್ಕೊಂಡು ಫಸ್ಟ್ ಫ್ಲೋರ್ ಮಾಡಿ ಇಲ್ಲಿ ಫಸ್ಟ್ ಫ್ಲೋರ್ ಇಲ್ಲಾಂದ್ರೆ ಕೋಪರೇಟ್ ಮಾಡಿ. ಈಗ ನಾನು ಒಂದು ಕೆಲಸ ಕೇಳಿದೆ, ಈಗ ನೀವು ಇದು ಅರ್ಜೆಂಟ್ಗೆ ಇವಾಗ ಇನ್ನೇನಿದೆ ಇದು ಕ್ಲಿಯರೆನ್ಸ್ ಕೊಡಿ. ಇದನ್ನ ಲೆಟರ್